ಆರೋಗ್ಯ, ಕೈಗಾರಿಕೆ, ಶಿಕ್ಷಣ, ಪರಿಸರ, ಸಾಮಾಜಿಕ ಸುಧಾರಣೆ, ಸಮುದಾಯ ಬೆಳವಣಿಗೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಮಧುರ ಸಂಗೀತ, ಮನಸೂರೆಗೊಳ್ಳುವ ನಾಟಕಗಳು ಎಲ್ಲ ನಿಮ್ಮ ರೇಡಿಯೋ ಚಾನೆಲ್ನಲ್ಲಿ. ರೇಡಿಯೋ ಆಕ್ಟಿವ್ 90.4 ಮೆಗಾಹರ್ಟ್ಸ್. ಕೇಳಿ ರೇಡಿಯೋ ಆಕ್ಟಿವ್, ಆಗಿ ಆಕ್ಟಿವ್. ನಮಸ್ಕಾರ ಕೇಳುಗರೆ, ನೀವು ಕೇಳ್ತಾ ಇದ್ದೀರಿ 90.4 ಕಂಪನಾಂಕಗಳ ಸಿಆರ್ ರೇಡಿಯೋ ಆಕ್ಟಿವ್. ಇದು ಬೆಂಗಳೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ, ಆ್ಯನ್ ಇನಿಷಿಯೇಟಿವ್ ಆಫ್ ದ ಡಿಪಾರ್ಟ್ಮೆಂಟ್ ಆಫ್ ಮೀಡಿಯಾ ಸ್ಟಡೀಸ್, ಜೈನ್ ಡೀಮ್ ಟು ಬಿ ಯೂನಿವರ್ಸಿಟಿ. ಕೇಳುಗರೆ, ನಾನು ನಿಮ್ಮ ರೇಡಿಯೋ ಗೆಳತಿ ಪದ್ಮಪ್ರಿಯ. ಇವತ್ತಿನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಆಧಾರದ ಸ್ವಾಗತ. ಕೇಳುಗರೆ, ಇವತ್ತಿನ ನಮ್ಮ ಕಾರ್ಯಕ್ರಮ ಹೊಸ ಕಾರ್ಯಕ್ರಮ ಅಂತಲೇ ಹೇಳ್ಬೋದು. ಇನ್ನು ಮುಂದೆ ಪ್ರತಿ ಸೋಮವಾರ 10:30 to 11:30 ಈ ಒಂದು ಕಾರ್ಯಕ್ರಮ ಪ್ರಸ್ತುತಪಡಿಸ್ತಾ ಇದ್ದೀವಿ. ಏನು ಆ ಕಾರ್ಯಕ್ರಮ ಅಂತನ? ಈ ಒಂದು ಕಾರ್ಯಕ್ರಮದ ಹೆಸರು ಮೈ ಹೆಲ್ತ್, ಫುಡ್, ನ್ಯೂಟ್ರಿಷನ್ ಆ್ಯಂಡ್ ಫಿಟ್ನೆಸ್. ಕೇಳುಗರೆ, ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಆರೋಗ್ಯದ ಬಗ್ಗೆ, ನಮ್ಮ ಆಹಾರದ ಬಗ್ಗೆ ಮತ್ತು ಪೌಷ್ಟಿಕ ಆಹಾರದ ಬಗ್ಗೆ ಹಾಗೂ ನಮ್ಮ ಫಿಟ್ನೆಸ್ ಬಗ್ಗೆ, ಈ ಎಲ್ಲ ವಿಷಯಗಳ ಬಗ್ಗೆ ನಾವು ಮಾತನಾಡ್ತಾ ಇದ್ದೀವಿ. ಹಾಗಾದರೆ ಈ ಎಲ್ಲ ವಿಷಯಗಳ ಬಗ್ಗೆ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಯಾರಿರ್ತಾರೆ ಅಂತ ತಾವೆಲ್ಲ ಕುತೂಹಲದಿಂದ ಯೋಚನೆ ಮಾಡ್ತಾ ಇರಬಹುದು. ನಮ್ಮ ಜೊತೆ ಇರ್ತಾರೆ ನ್ಯೂಟ್ರಿಷನಿಸ್ಟ್ ಆದಂತಹ ಅರ್ಪಿತಾ ಅವರು ನಮ್ಮ ಜೊತೆ ಇರ್ತಾರೆ. ನಾನು ಅರ್ಪಿತಾ ಅವ್ರ ಬಗ್ಗೆ ತಿಳಿಸ್ಕೊಡ್ಬೇಕು ಅಂದರೆ, ಸಾಕಷ್ಟು ನ್ಯೂಟ್ರಿಷನ್ಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ. ಅದರಲ್ಲೂ ಮುಖ್ಯವಾಗಿ ಈ ಒಂದು ಸ್ಪೆಷಲೈಸ್ಡ್ ಬಂದು ಇನ್ನು ಪರ್ಟಿಕ್ಯುಲರ್ ಆಗಿ ಸ್ಪೋರ್ಟ್ಸ್ ನ್ಯೂಟ್ರಿಷನ್ ಬಗ್ಗೆ ಇರಬಹುದು, ಮತ್ತು ವೆಯ್ಟ್ ಮ್ಯಾನೇಜ್ಮೆಂಟ್ ಮತ್ತು ಲೈಫ್ ಸ್ಟೈಲ್ ಡಿಸೀಸಸ್ ಬಗ್ಗೆ, ಡಯಟ್ ಇರಬಹುದು. ಈ ರೀತಿ ಅನೇಕ ವಿಷಯಗಳ ಬಗ್ಗೆ ಇವರು ನ್ಯೂಟ್ರಿಷನಿಸ್ಟ್ ಆಗಿ ಕಾರ್ಯನಿರ್ವಹಿಸ್ತಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಸಾಕಷ್ಟು ಜನರಿಗೆ ತಮ್ಮ ಆರೋಗ್ಯದ ಗುರಿಗಳನ್ನು ಮತ್ತು ಸಮರ್ಥನೀಯ ರೀತಿಯಲ್ಲಿ ಸಾಧಿಸಲು ಇವರು ಸಹಾಯ ಮಾಡ್ತಾ ಇದ್ದಾರೆ ಅಂತಲೇ ಹೇಳಬಹುದು. ಬನ್ನಿ ಹಾಗಾದರೆ ಅವ್ರನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ನಾನು ಮೊದಲನೇದಾಗಿ ಸ್ವಾಗತಿಸ್ತಾ ಇದ್ದೀನಿ. ನಮಸ್ಕಾರ ಅರ್ಪಿತಾ ಅವರೇ. Thank you Padma, thank you so much. I'm very much happy to be here. ಥ್ಯಾಂಕ್ ಯು ಅರ್ಪಿತಾ ಅವರೇ. ನಿಜಕ್ಕೂ ನಮಗೂ ಸಹ ತುಂಬ ಖುಷಿ ಆಗ್ತಿದೆ. ಯಾಕೆಂದರೆ ಇವತ್ತು ನಾವು ನೋಡಬಹುದು, ಆಫ್ಟರ್ ಕರೋನಾ ಬಂದಾದಮೇಲೆ ಎಲ್ಲರಿಗೂ ಅವರ ಆರೋಗ್ಯದ ಮೇಲೆ ವಿಶೇಷ ಕಾಳಜಿ ಇದೆ ಅಂತಲೇ ಹೇಳಬಹುದು. ಹಾಗಾಗಿ ನಾವು ನಮ್ಮ ರೇಡಿಯೋ ಮುಖಾಂತರ ಈ ಒಂದು ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ, ಆರೋಗ್ಯ ಅಂತ ಹೇಳಿದ ತಕ್ಷಣ ಬರೀ ಕಾಯಿಲೆಗಳು ಬಂದ ಮೇಲೆ ಅದ್ರ ಬಗ್ಗೆ ತಿಳಿಸ್ಕೊಡುವಂಥದ್ದಲ್ಲ, ಅದಕ್ಕೆ ಮುಂಚಿತವಾಗಿ ನಾವು ನಮ್ಮ ಆಹಾರದಲ್ಲಿ, ನಮ್ಮ ಫಿಟ್ನೆಸ್ಸಲ್ಲಿ ನಾವು ತಿನ್ನುವಂಥ ಆಹಾರ ಯಾವ ರೀತಿ ಇರುತ್ತೆ, ಈ ಎಲ್ಲ ವಿಷಯಗಳನ್ನ ನಾವು ಮುಖ್ಯವಾಗಿ ಜನರಿಗೆ ತಿಳಿಸ್ಕೊಡ್ಬೇಕಾಗತ್ತೆ. ಅಂತಹ ಒಳ್ಳೆಯ ಕಾರ್ಯಕ್ರಮನ ನಾವು ಇವತ್ತಿಂದ ಶುರು ಮಾಡ್ತಾ ಇದ್ದೀವಿ. ಮತ್ತೊಮ್ಮೆ ನಮ್ಮ ರೇಡಿಯೋ ಆಕ್ಟಿವ್ ಪರವಾಗಿ ಮತ್ತು ನಮ್ಮ ಎಲ್ಲ ಕೇಳುಗರ ಪರವಾಗಿ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತನ ಕೋರ್ತಾ ಇದ್ದೀನಿ. ಥ್ಯಾಂಕ್ ಯು. ಸಾಕಷ್ಟು ಜನರು ತಮ್ಮ ತೂಕದ ಬಗ್ಗೆ ಹೆಚ್ಚು ಕಾಳಜಿನ ವಹಿಸ್ತಾ ಇದ್ದಾರೆ. ಅದರಲ್ಲೂ ತೂಕ ಹೆಚ್ಚಾದಂಗೆ ಸಾಕಷ್ಟು ಕಾಯಿಲೆಗಳು ಬರುತ್ತೆ ಅನ್ನೋದಿರಬಹುದು, ಅಥವಾ ಬಾಡಿ ತೂಕ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ಬೇರೆ ಬೇರೆ ರೀತಿ, ಅಂದರೆ ಉಪವಾಸ ಇರುವಂಥದ್ದು ಇರಬಹುದು, ಕೆಲವೊಂದು ನಿರ್ಬಂಧಿತ ಆಹಾರಗಳನ್ನ ತೆಗೆದುಕೊಳ್ಳದೆ ಇರೋದು, ಮತ್ತು ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ ಕೆಲವೊಂದು ಶಸ್ತ್ರಚಿಕಿತ್ಸೆಗಳನ್ನ ಮಾಡ್ಕೊಳೋದ್ರ ಮೂಲಕ ಅವರ ತೂಕನ ಇಳಿಸ್ಕೊಳ್ತಿದ್ದಾರೆ. ಈ ರೀತಿ ಸಾಕಷ್ಟು ಮಾರ್ಗಗಳನ್ನ ಅನುಸರಿಸ್ತಾ ಇದ್ದಾರೆ ಅಂತಲೇ ಹೇಳ್ಬೋದು, ಅಥವಾ ಗಮನ ಹರಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಹಾಗಾಗಿ ಇವತ್ತು ನಮ್ಮ ಮೊದಲನೇ ಕಾರ್ಯಕ್ರಮನೇ ಈ ಒಂದು ತೂಕ ಇಳಿಸುವಿಕೆಯಲ್ಲಿ ನಮ್ಮ ದೇಹದ ತೂಕವನ್ನು ಕಾಪಾಡಿಕೊಳ್ಳುವಂತಹ ನಿಟ್ಟಿನಲ್ಲಿ ನಾವು ಹೇಗೆ ಆ ಒಂದು ವಿಷಯವಾಗಿ ನಾವು ಹೇಗೆ ನಮ್ಮ ಗಮನ ಹರಿಸ್ಬೇಕು ಅನ್ನುವಂತಹ ವಿಷಯನ ಇಟ್ಕೊಂಡು ನಾವು ಇವತ್ತು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಹೇಳಿ ಅರ್ಪಿತಾ ಅವರೇ, ಈ ಒಂದು ತೂಕಕ್ಕೆ ಸಂಬಂಧಪಟ್ಟ ಹಾಗೆ ನನ್ನ ಮೊದಲನೇ ಪ್ರಶ್ನೆ, ಈ ಒಂದು ನಿಮ್ಮ ಪ್ರಕಾರ ಈ ಒಂದು ತೂಕ ಅಥವಾ ಅತ್ಯಧಿಕತೆ ಎಂದರೇನು? ಥ್ಯಾಂಕ್ ಯು ಪದ್ಮಾ. So I will try to talk in English and Kannada both. So we'll start. Firstly, thank you so much Padma. I'm very happy to help many people. ಯಾವ ತರ ನಾವು ನಮ್ಗೆ ಮನೇಲೆ ಇಟ್ಕೊಂಡು ಹೇಗೆ ನಾವು ನಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಬಹುದು ಅನ್ನೋದನ್ನ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. So I need to mention 3 important things that help people to reduce or maintain weight naturally. Okay.
ಹೇಗೆ ಮನೇಲೇ ಇದ್ಕೊಂಡು ಕಮ್ಮಿ ಮಾಡ್ಬೋದು ಆ ತರ. So I would like to mention 3 things that they need to track on if they are overweight, obese or to maintain weight. ಅವ್ರು ಕಮ್ಮಿ ಮಾಡ್ಕೊಳ್ಳೋದಕ್ಕೆ ಮತ್ತೆ ಅವರು weight ನ ರೆಡ್ಯೂಸ್ ಮಾಡೋದಕ್ಕೆ ಏನ್ ಮಾಡ್ಬೋದು ಅಂತ 3 ಇಂಪಾರ್ಟೆಂಟ್ ಥಿಂಗ್ಸ್. ಈ 3 ಥಿಂಗ್ಸ್ ಗಳನ್ನ ಅವರು ಮೇಂಟೈನ್ ಮಾಡಿದ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಯಾವ್ದು ಆ 3? ಸೊ the 3 things: balanced meal, stress and sleep. ಅದು ಮೆಂಟಲ್ ಹೆಲ್ತ್ ಅಂತಾರೆ ಈ ನಡುವೆ. ಮತ್ತೆ ನಿದ್ರೆ, ಚೆನ್ನಾಗಿ ನಿದ್ರೆ ಮಾಡ್ಬೇಕು. ಯಾಕಂದ್ರೆ ತುಂಬಾ ಜನ ದೇ ಹ್ಯಾವ್ ಲಾಟ್ ಆಫ್ ಸ್ಲೀಪ್ ಇಶ್ಯೂಸ್. ನಾನ್ ಮುಂದೆ ಬರ್ತಾ ಎಕ್ಸ್ಪ್ಲೇನ್ ಮಾಡ್ತೀನಿ ಕ್ಲಿಯರ್ ಆಗಿ. ಮತ್ತೆ ದೇ ಆರ್ ಆಕ್ಟಿವಿಟಿ ಪ್ಯಾಟರ್ನ್, ಅವರು ಎಷ್ಟು ಆಕ್ಟಿವ್ ಆಗಿದ್ದಾರೆ, ದಿನಕ್ಕೆ ಎಷ್ಟು ವ್ಯಾಯಾಮ ಮಾಡ್ತಿದ್ದಾರೆ, ಅದನ್ನು ನಾವು ಟ್ರ್ಯಾಕ್ ಅಲ್ಲಿ ಇಟ್ಕೊಬೇಕಾಗತ್ತೆ. ಸೊ 3 ಥಿಂಗ್ಸ್, ಐ ರಿಪೀಟ್ ಅಗೇನ್, 3 ಥಿಂಗ್ಸ್ ದೇ ಹ್ಯಾವ್ ಟು ಕೀಪ್ ಆನ್ ಟ್ರ್ಯಾಕ್: balanced meal, sleep and stress, and their daily activity pattern. ಸೊ ಈ 3 ಅವರು ಟ್ರ್ಯಾಕ್ ಅಲ್ಲಿ ಇಟ್ಕೊಳ್ಬೇಕಾಗತ್ತೆ. ಸೊ ಅಪಾರ್ಟ್ ಫ್ರಮ್ these factors, at our clinic we also consider few more things, which mainly make them to increase their weight. The other factors, they are like diabetes irbodu, thyroid issues irbodu, or unusual symptoms. ಸ್ವಲ್ಪ ಜನಕ್ಕೆ ಎಷ್ಟು ದೂರ ನಡೆದ್ರೂ ನಡೆದೇ ಇರಲ್ಲ, ಆಗ್ಲೇ ಸುಸ್ತಾಗ್ತಾ ಇರುತ್ತೆ. ಸೊ ಆ ತರನಾದ್ರೂ ಇರ್ಬೋದು. ಮತ್ತೆ ಬೇಗ ನೇಲ್ಸ್ ಕಟ್ ಆಗೋದು, ಕೂದಲು ಉದ್ರೋದು, ಗಿಡ್ಡಿನೆಸ್, ತುಂಬಾ ಟಯರ್ಡ್ನೆಸ್, ಅಂಡ್ ಸಮ್ಟೈಮ್ಸ್ ಅವ್ರಿಗೆ ಡೈಲಿ ಆಕ್ಟಿವಿಟೀಸ್ ಮಾಡೋದಕ್ಕೇನೆ ತುಂಬಾ ಕಷ್ಟ ಆಗತ್ತೆ. ಆ ತರ ಇರ್ಬೋದು. ಬಾಡಿ ಪೇನ್ ಇರ್ಬೋದು, ಡಿಸ್ಟರ್ಬ್ ಸ್ಲೀಪ್ ಇರ್ಬೋದು. ಸಮ್ಟೈಮ್ಸ್ ಅವರು ಎದ್ದ ತಕ್ಷಣನೇ ತುಂಬಾ ಬಾಡಿ ಪೇನು, ಎಕ್ಸಾಸ್ಟ್ ಫೀಲ್ ಆಗುತ್ತೆ, ಏನೋ ತುಂಬಾ ಕೆಲಸ ಮಾಡಿರೋ ತರ they will be exhausted. ಆ ತರ ಇರ್ಬೋದು. ಮತ್ತೆ in women ಅಲ್ಲಿ we also track on their irregular cycles, excessive bleeding, painful periods and so on. So coming back to three main factors: balanced diet, sleep and stress, and their activity pattern. Firstly, I will start with the balanced diet. Food, yes. ಹೇಗೆ ನಮ್ಮ ಫುಡ್ ಪ್ಲೇಟ್ ಬ್ಯಾಲೆನ್ಸ್ ಆಗಿರ್ಬೇಕು, ನಮ್ಮ ಪ್ಲೇಟ್ ಅಲ್ಲಿ ಏನಿರ್ಬೇಕು, ದಿನದಲ್ಲಿ ನಾವು ಯಾವ ತರ ಆಹಾರ ತಗೊಳ್ಬೇಕು, ಅದನ್ನ ನಾನೀಗ ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾವಾಗ್ಲೂ ನಮ್ಮ ಪ್ಲೇಟ್ ಬ್ಯಾಲೆನ್ಸ್ಡ್ ಆಗಿರ್ಬೇಕು. ಸೊ which will not only ಅದು ಬ್ಯಾಲೆನ್ಸ್ ಇದ್ರೆ, so that will help them to reduce the weight. Not only reducing the weight, but it also helps them to avoid food cravings. That brings satiety, and that also prevents other deficiencies. Sometimes ಇವಾಗ ಎಷ್ಟೋ ಮಕ್ಕಳು, ಟೀನೇಜ್ ಮಕ್ಕಳು ಅನೆಮಿಕ್ ಆಗಿದ್ದಾರೆ. ಮತ್ತೆ ಎಷ್ಟೊಂದು ಇವು ಲೇಡೀಸ್ ಬಂದು ಈ ಪ್ಯಾಂಡಮಿಕ್ ಅಲ್ಲಂತೂ ಆಲ್ಮೋಸ್ಟ್ 80% ಅಂತ ಹೇಳ್ಬೋದು, 80% ಆಫ್ ದೆಮ್ ಆರ್ vitamin D, they have vitamin D deficiency. ಮತ್ತೆ ಎಷ್ಟೊಂದ್ ಜನ ಈವನ್ ಅವ್ರು ನಾನ್ ವೆಜ್ ಆಗಿದ್ದು ವಿಟಮಿನ್ ಚೆನ್ನಾಗಿ ತಿಂತಿದ್ರು, ದೇ ಹ್ಯಾವ್ ವಿಟಮಿನ್ B12 ಡಿಫಿಷಿಯನ್ಸಿ. ಸೊ ಈ ತರ ಡಿಫಿಷಿಯನ್ಸಿ ಇರ್ಬೋದು. ಇದು ಎಲ್ಲದಕ್ಕೂ ಕಾರಣ ಮೇನ್ ಥಿಂಗ್ ಅವ್ರದ್ದು ಇಂಬ್ಯಾಲೆನ್ಸ್ ಡಯಟ್, ಅದೇ ಮೇನ್ ಕಾರಣ. ಸೊ ಅವರ ಡಯಟ್ ಬ್ಯಾಲೆನ್ಸ್ ಆಗಿರ್ಬೇಕು. ಇಂಬ್ಯಾಲೆನ್ಸ್ ಆಹಾರ ಅಂತ ಹೇಳಿದ್ರೆ, ಈಗ ಒಬ್ಬ ವ್ಯಕ್ತಿಗೆ ಅವರ ಊಟ ಸಮತೋಲನವಾಗಿದೆ ಅಥವಾ ಇಲ್ಲ ಅಂತ ಹೇಗೆ ತಿಳ್ಕೊಳ್ಳೋದು ಮ್ಯಾಮ್? ವೆರಿ ಗುಡ್ ಕ್ವೆಶನ್. ನಾನು ಸಮತೋಲನ ಅನ್ನೋ ವರ್ಡ್ ನೀವ್ ಹೇಳೋದಿಕ್ ಕಾಯ್ತಾ ಇದೆ. ಬಿಕಾಸ್ ಬ್ಯಾಲೆನ್ಸ್ಡ್ ಮೀಲ್ ಅದ್ ಯಾವಾಗ್ಲೂ ಬೇಸಿಕ್. ಅಂದ್ರೆ ನಾವು ನಮ್ಮ ಹಿಂದಿನ ಕಾಲದವರು, ನಮ್ಮ ತಂದೆ ತಾಯಿ, ನಮ್ಮ ಅಜ್ಜಿ ತಾತ ಯಾವ ತರ ಊಟ ಮಾಡ್ತಿದ್ರು, ಹೌ ದೇ ವೇರ್ ಈಟಿಂಗ್. ಇಫ್ ವಿ ಹ್ಯಾವ್ ಟು ರೀಕಾಲ್ ವಾಟ್ ದೇ ವೇರ್ ಈಟಿಂಗ್, ಬಾಳೆ ಎಲೆ ಊಟ, ಎವ್ರಿ ಡೇ ಇಟ್ ವಾಸ್ ಲೈಕ್ ದಟ್. ಏನೇನ್ ತಿಂತಾ ಇದ್ರು, ಎವ್ರಿ ಡೇ ಪಾಪಡ್ ಇರ್ತಾ ಇತ್ತು, ಎವ್ರಿ ಡೇ ರೈಸ್, ಚಪಾತಿ, ಸಾಂಬಾರ್, ವೆಜಿಟೇಬಲ್ ಪಲ್ಯ, ಸ್ವಲ್ಪ ಪಿಕ್ಕಲ್, ಗೀ, ಮತ್ತೆ ಗ್ಲಾಸ್ ಆಫ್ ಬಟರ್ ಮಿಲ್ಕ್, ಕಪ್ ಆಫ್ ಕರ್ಡ್, ಅದು ಮನೇಲೆ ಮಾಡಿದ್ದು ಕಪ್ ಆಫ್ ಕರ್ಡ್. ಸೊ ಇವೆಲ್ಲ ಇರ್ತಾ ಇತ್ತು. ಸೊ ಇದು ಏನಂದ್ರೆ ಇದು ಹೇಗಿರ್ತಾ ಇತ್ತು ಅಂದ್ರೆ, ವಿಚ್ ಕನ್ಸಿಸ್ಟ್ ಆಫ್ ಫುಡ್ಸ್ ಫ್ರಮ್ ಡಿಫ್ರೆಂಟ್ ಫುಡ್ ಗ್ರೂಪ್ಸ್. ಇಲ್ಲ ಹಾಲು ಪದಾರ್ಥನೂ ಇರ್ತಾ ಇತ್ತು ಪ್ಲೇಟ್ ಅಲ್ಲಿ, ವೆಜಿಟೇಬಲ್ ಪದಾರ್ಥನೂ ಇರ್ತಾ ಇತ್ತು, ರೈಸ್ ಐಟಮು ಇರ್ತಾ ಇತ್ತು, ದಾಲು ಇರ್ತಾ ಇತ್ತು, ಸ್ವಲ್ಪ ತುಪ್ಪನೂ ಇರ್ತಾ ಇತ್ತು. ಸೊ ಇಟ್ ಯೂಸ್ ಟು ಬಿ ಬ್ಯಾಲೆನ್ಸ್ಡ್. ಸೊ ನಾವು ಮತ್ತೆ ನಮ್ಮ ಹಿರಿಯರ್ನ ಫಾಲೋ ಮಾಡ್ಬೇಕಾಗತ್ತೆ. ಸೊ ದಟ್ಸ್ ಬ್ಯಾಲೆನ್ಸ್ಡ್ ಇಸ್ ನಥಿಂಗ್ ಬಟ್ ಈಟಿಂಗ್
eating of food from different food groups. So again, coming back to that, I usually encourage home cooked food, but whatever you eat, ಅದ್ರದ್ದು ಕ್ವಾಲಿಟಿ ತುಂಬಾ ಇಂಪಾರ್ಟೆಂಟ್. ನಾವು ಯಾವ ತರ ಊಟ ತಿಂತಿದೀವಿ ಅದು ತುಂಬಾ ಇಂಪಾರ್ಟೆಂಟ್. ಯಾವ ತರ ಫುಡ್, ಆಮೇಲೆ ಎಷ್ಟು ತಿಂತಾ ಇದೀವಿ ಅಂತ. ಈಗ ಸಮಟೈಮ್ಸ್ ಈಗ ಮಕ್ಳಿಗ್ ನಾವ್ ಒಂದ್ ತಟ್ಟೆಲಿ ಊಟ ಕೊಟ್ರೆ ಅವ್ರು ತಿಂತಾ ಇರ್ತಾರೆ ವಿತ್ ಮೊಬೈಲ್, ಟಿವಿ ನೋಡ್ಕೊಂತಾರೆ, ಅಲ್ಲೇನೋ ಗೇಮ್ ಆಡ್ತಿರ್ತಾರೆ, ತಿಂತಾ ಇರ್ತಾರೆ. ದೇ ವಿಲ್ ನಾಟ್ ನೋ ಹೌ ಮಚ್ ದೇ ಆರ್ ಈಟಿಂಗ್. ಹೌದು ಮ್ಯಾಮ್. ಟಿವಿ ಮೊಬೈಲ್ ಇಲ್ಲ ಅಂದ್ರೆ ಮೋಸ್ಟ್ಲಿ ಒಂದ್ 2 ತುತ್ತೆ ತಿಂತಾರೆ ಅನ್ಸುತ್ತೆ. ಟಿವಿ ಮೊಬೈಲ್ ಕೊಟ್ರೆ ಒಂದ್ ತಟ್ಟೆ ಊಟ ಕೊಟ್ರು ತಿಂತಾರೆ. ಆತರ. ಸೊ ಅದೇನಾಗುತ್ತೆ, ಅದು ಹೆಂಗಂದ್ರೆ ನಮ್ದು ಬ್ರೈನ್ ರೆಜಿಸ್ಟರ್ ಆಗಿರುತ್ತೆ. ಸೊ ನಮ್ ಬ್ರೈನ್ಗೆ ನಮ್ಮ ಗಟ್ಗೂ ಬ್ರೈನ್ಗೂ ದೇರ್ ಇಸ್ ಸಮ್ connection. So they call it as a vagus nerve. So ಏನಾಗುತ್ತೆ, it takes 15 minutes for the brain to register the fullness. ಅಂದ್ರೆ ನಮ್ ಬ್ರೈನ್ಗೆ ನಾವು ತಿಂತಾ ಇರೋದನ್ನ ಫುಲ್ ಆಗಿದೆ ನನ್ಗೆ ಅಂತ ಗೊತ್ತಾಗೋದಕ್ಕೆ 15 ಮಿನಿಟ್ಸ್ ತಗೊಳುತ್ತೆ. ಅಂದ್ರೆ ಇಮ್ಯಾಜಿನ್ ಅವ್ರು ಎಷ್ಟು ನೀಟಾಗಿ ಅಗದು ತಿಂದು ಗೊತ್ತಾಗ್ಬೇಕು ಅವ್ರಿಗೆ. ನಾವೇನ್ ಮಾಡ್ತೀವಿ, ಟಿವಿ ನೋಡ್ತಾ ಇರ್ತಾರೆ, ಪದೇ ನೆಕ್ಸ್ಟ್ ದೋಸೆ ಹಾಕ್ತಾನೆ ಇರ್ತೀವಿ. ಸೊ ದೇ ವಿಲ್ ನಾಟ್ ನೋ, ದೇ ಕೀಪ್ ಈಟಿಂಗ್. ಆತರ. ಸೊ ಕ್ವಾಲಿಟಿ ತುಂಬಾ ಇಂಪಾರ್ಟೆಂಟ್, ಕ್ವಾಂಟಿಟಿನೂ ಅಷ್ಟೇ ಇಂಪಾರ್ಟೆಂಟ್. ಸೊ ವೆನೆವರ್ ಯು ಸ್ಟಾರ್ಟ್ ಅನಲೈಸಿಂಗ್, ಯಾವಾಗ್ಲೂ ನಿಮ್ ನನ್ ಪ್ಲೇಟ್ ಬ್ಯಾಲೆನ್ಸ್ ಆಗಿದೆಯಾ ಇಲ್ವಾ ಅಂತ ಹೇಗೆ ಚೆಕ್ ಮಾಡೋದು ಅಂದ್ರೆ ವಿತ್ ದೀಸ್ ಮೇನ್ ಫುಡ್ ಗ್ರೂಪ್ಸ್. ಅದೇ ನಾನು ಹಿಂದಿನ ಕಾಲದ ಡಯಟ್ ಅಲ್ಲಿ ಎಲ್ಲಾನು ಇರ್ತಾ ಇತ್ತು ಅನ್ನಲ್ಲ, ಆ ಎಲ್ಲಾ ಮೇನ್ ಫುಡ್ ಗ್ರೂಪ್ಸ್ ನಮ್ಮ ಪ್ಲೇಟ್ ಅಲ್ಲಿ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳೋದೇನೆ ಮೇಕಿಂಗ್ ಆ ಪ್ಲೇಟ್ ಬ್ಯಾಲೆನ್ಸ್ಡ್. ಸೊ ಮೇನ್ ಫುಡ್ ಗ್ರೂಪ್ಸ್ ನಾನು ಇವಾಗ ಹೇಳ್ತೀನಿ, ನೆನ್ಪಿಟ್ಕೊಳ್ಳಿ. ಪ್ಲೀಸ್ ರಿಮೆಂಬರ್ ದಿಸ್ 7 ಮೇನ್ ಫುಡ್ ಗ್ರೂಪ್ಸ್. ಸೀರಿಯಲ್ಸ್ ಎಲ್ಲಾರು ತಿಂತೀವಿ. ರೈಸ್ ಇಸ್ ಆ ಸ್ಟೇಪಲ್ ಫುಡ್. ರೈಸ್, ಬಾಜ್ರಾ, ವೀಟ್ ಅದು. ಆಮೇಲೆ ನ್ಯೂಟ್ರಿ ಸೀರಿಯಲ್ಸ್ ಅಂತ ಬರುತ್ತೆ. ನ್ಯೂಟ್ರಿ ಸೀರಿಯಲ್ಸ್ ಅಂದ್ರೆ ನವಧಾನ್ಯಗಳು, ಸಿರಿಧಾನ್ಯಗಳು. ಹೌದು, ಅದು. ಈ ನಡುವೆ WHO ಡಿಕ್ಲೇರ್ ಮಾಡ್ಬಿಟ್ಟಿದ್ದಾರೆ, ನಮ್ಮ ಇಂಡಿಯನ್ ಪ್ಲೇಟ್ ಅಲ್ಲಿ ನವಧಾನ್ಯ ಇರಲೇಬೇಕು. ವಾರದಲ್ಲಿ ಅಲ್ಲ, ಒಂದು ದಿನದಲ್ಲಿ ಒಂದು ಮೀಲು ನವಧಾನ್ಯ ಇರ್ಲೇಬೇಕು. ಅಂದ್ರೆ ಅದನ್ನ ನಾವು ಫಾಲೋ ಮಾಡ್ತಿದೀವಿ. ಅದ್ ಮತ್ತೆ ಅವ್ರು ನಮ್ಗೆ ಅಂದ್ರೆ ಜಸ್ಟ್ ಒಂದ್ ಬಟನ್ ಹಾಕಿ ಬರ್ಜರ್ ಕೊಟ್ಟು ನಮ್ಗೆ ರಿಮೈಂಡರ್ ಮಾಡ್ತಿದ್ದಾರೆ. ನಾವ್ ಅದನ್ನ ಈಗಾಗ್ಲೇ ಫಾಲೋ ಮಾಡ್ತಿದೀವಿ. ಎಷ್ಟೋ ಜನ ಮಧ್ಯಾಹ್ನ ಹೊತ್ತು ರಾಗಿ ಮುದ್ದೆ ತಿಂದೇ ತಿಂತಾರೆ. ಎಷ್ಟೋ ಜನ ರಾತ್ರಿ ಹೊತ್ತು ರಾಗಿ ಮುದ್ದೆ ತಿಂದೇ ತಿಂತಾರೆ. ನಮ್ ಪೇರೆಂಟ್ಸ್ ಅಂತೂ ತಿಂತಾರೆ. ಹೌದು ಖಂಡಿತ ತಿಂತಾರೆ. ಸೊ ಅದೇ ಆದ್ರೆ ಈಗಿನ ಡಯಟ್ ಲೈಫ್ ಸ್ಟೈಲು ಕುಕ್ ಬಂದ್ಬಿಟ್ಟಿದ್ದಾರೆ. ಲೈಫ್ ಸ್ಟೈಲ್ ಚೇಂಜ್ ಆಗ್ಬಿಟ್ಟಿದೆ. ಮಕ್ಳು ಬೇರೆ ಕೇಳ್ತಾರೆ, ಅಡ್ವರ್ಟೈಸಿಂಗ್ ಅಲ್ಲಿ ನೋಡ್ತಾರೆ. ಸೊ ಅದೇನಾಗ್ಬಿಟ್ಟಿದೆ, ಬ್ರೇಕ್ಫಾಸ್ಟ್ ಚೇಂಜ್, ಲಂಚ್ ಚೇಂಜ್ ಏನಾಗ್ಬಿಟ್ಟಿದೆ, ಕಂಪ್ಲೀಟ್ ಸೆಟಪ್ ಚೇಂಜ್ ಆಗಿದೆ. ಸೊ ಇಂಡಿಯಾದಲ್ಲಿ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್, ದಟ್ ಈಸ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ನ್ಯೂಟ್ರಿಷನ್, ದೇ ಹ್ಯಾವ್ ಡಿಕ್ಲೇರ್ಡ್ ದಟ್ in our plate we should include ನ್ಯೂಟ್ರಿ ಸೀರಿಯಲ್. ದೇ ಗಿವನ್ ಅ ಬ್ಯೂಟಿಫುಲ್ ನೇಮ್ ಆಲ್ಸೋ. ಇಟ್ ಇಸ್ ಕಾಲ್ಡ್ ನ್ಯೂಟ್ರಿ ಸೀರಿಯಲ್ಸ್. ಅಂದ್ರೆ ನ್ಯೂಟ್ರಿಷಿಯಸ್ ಆಗಿರೋ ಸೀರಿಯಲ್ ಅಂತ. ಸೊ ಅದನ್ನ ಆಮೇಲೆ ಅದು ಒಂದು ಗ್ರೂಪ್. ಆ ಗ್ರೂಪ್ ಇರ್ಲೇಬೇಕು ನಮ್ ಪ್ಲೇಟ್ ಅಲ್ಲಿ. ನೆಕ್ಸ್ಟ್ ಪಲ್ಸಸ್, ಲೆಂಟಿಲ್ಸ್, ಎಗ್ಸ್ ಆರ್ ಫ್ಲೆಶ್ ಫುಡ್ಸ್, ಇವೆಲ್ಲ ಇರ್ಲೇಬೇಕು. ಒಂದ್ ದಾಲೋ ಇರ್ಬೇಕು. ಎಗ್ ತಿನ್ನೋರಾದ್ರೆ ಒಂದ್ ಎಗ್ ಇದ್ರೆ ಓಕೆ, ಚಿಕನ್, ಫಿಶ್ ಯಾವ್ದಿದ್ರು ಓಕೆ, ಆತರ. ಆಮೇಲೆ ನೆಕ್ಸ್ಟ್ ಗ್ರೂಪ್ ಬಂದು ಫ್ರೂಟ್. ದಿನಕ್ಕೆ 2 ಫ್ರೂಟ್ ಇದ್ರೆ ವೆಲ್ ಅಂಡ್ ಗುಡ್. ಅದ್ರಲ್ಲೂ ಒಂದು ಸಿಟ್ರಸ್ ಫ್ರೂಟ್, ಒಂದು ಸೀಸನಲ್ ಫ್ರೂಟ್ ಆದ್ರೆ ಪರ್ಫೆಕ್ಟ್. ದೆನ್ ಇನ್ನೊಂದು ಗ್ರೂಪ್ ಬಂದು ವೆಜಿಟೇಬಲ್ಸ್. ಎಲ್ಲ ಅದರ್ ವೆಜಿಟೇಬಲ್ಸ್, ಡಾರ್ಕ್ ಗ್ರೀನ್ ವೆಜಿಟೇಬಲ್ಸ್. ಈ ನಡುವೆ ಎವ್ರಿ ಮೀಲ್ ಅಲ್ಲೂ ಡಾರ್ಕ್ ಗ್ರೀನ್ ಲಿಫಿ ಇನ್ಕ್ಲೂಡ್ ಮಾಡ್ಕೊಳ್ಳಿ ಅಂತಾರೆ. ಡಾರ್ಕ್ ಗ್ರೀನ್ ಲಫಿ ಅಂದ್ರೆ ಇನ್ನೇನಿಲ್ಲ, ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು ಒಗ್ಗರಣೆ ಅಂದ್ರೆ ಅದು ಒಂದು. ಮತ್ತೆ ಮೆಂತ್ಯ ಸೊಪ್ಪು, ಪಾಲಕ್ ಸೊಪ್ಪು, ಮತ್ತೆ ನುಗ್ಗೆ ಸೊಪ್ಪು, ಇವನ್ನೆಲ್ಲ ಇನ್ಕ್ಲೂಡ್ ಮಾಡ್ಕೊಬೇಕು ಎವ್ರಿ ಡೇ. ನಾನು ಎವ್ರಿ ಡೇ ಹೇಳ್ತಾ ಇರೋದು. ಮಿಲ್ಕ್ ಅಂಡ್ ಮಿಲ್ಕ್ ಪ್ರಾಡಕ್ಟ್ಸ್, ಇಲ್ಲ ಮಜ್ಜಿಗೆನೋ ಹಾಲು ಅಂದ್ರೆ ಇವೆಲ್ಲಾನು ಇವಾಗ ಮತ್ತೆ ಮಿಲ್ಕ್ ಕುಡಿಬೇಡಿ ಅಂತಾರೆ. ಸೊ ಅದನ್ನು ಇದೆ. ಸೊ ಅದ್ರಲ್ಲಿ ನಿಮ್ಗೆ ಗೊತ್ತಿರೋ ಸೋರ್ಸ್ ಚೆನ್ನಾಗಿರ್ಬೇಕು. ಹಸುಗೆ ಏನು ಇಂಜೆಕ್ಷನ್ಸ್ ಹಾಕಿಲ್ದೆ ಇರಬಹುದು, ಇಲ್ಲ ಹಸುದು ಸೋರ್ಸ್ ಅಂದ್ರೆ ನೀವು ತರೋ ಸೋರ್ಸ್ ಎಲ್ಲಿಂದ ಅಂತ ನಿಮಗ್ ಗೊತ್ತಿರ್ಬೇಕು. ಸೊ ಆರ್ಗ್ಯಾನಿಕ್ ಸೋರ್ಸ್ ಅಂತಾರೆ. ಸೊ ನಿಮಗ್ ಗೊತ್ತಿರೋರೆ ಲೋಕಲ್ ಅಲ್ಲಿ ಹಾಲ್ ಹಾಕೋರು ಇರ್ತಾರೆ. ಸೊ ಅದನ್ನು ಓಕೆ. ಅಂಡ್ ಫ್ಯಾಟ್ಸ್ ಅಂಡ್ ಆಯಿಲ್ಸ್, ನಟ್ಸ್ ಅಂಡ್ ಸೀಡ್ಸ್, ಇದು 7 ಇಷ್ಟುನು ಮೇನ್ ಫುಡ್ ಗ್ರೂಪ್ಸ್ ಅಂತೀವಿ. ಇಷ್ಟುನು ನಮ್ ಪ್ಲೇಟ್ ಅಲ್ಲಿ ಇರ್ಬೇಕು. ಅಯ್ಯಮ್ಮ ಇಷ್ಟೊಂದ್ ಹೇಳಿದ್ರಲ್ಲ, ಹೆಂಗಪ್ಪ ಫ್ಯಾಟ್ಸ್ ಅಂಡ್ ಆಯಿಲ್ಸ್ 1 ಲೀಟರ್ ಕುಡಿಬೇಕಾ? ಇಲ್ಲ. ವೇರ್
ನಟ್ಸ್, ಸೀಡ್ಸ್, ಫ್ಯಾಟ್ಸ್ ಅಂಡ್ ಆಯಿಲ್ಸ್ ಶುಡ್ ಬಿ ಲಿಮಿಟೆಡ್. ಈಗ ತುಪ್ಪ ನಮ್ಮ ಹೆಬ್ಬೆರಳು ಇದೆಯಲ್ಲ, ಹೆಬ್ಬೆಟ್ಟು ಇದೆಯಲ್ಲ, ಅಷ್ಟು ಅದೇ ಮೆಜರ್ಮೆಂಟ್ ನಮ್ಗೆ. ತುಪ್ಪ ದಿನಕ್ಕೆ ಎಷ್ಟು ತಿನ್ಬೇಕು, ನಮ್ಮ ಹೆಬ್ಬೆಟ್ಟಷ್ಟು ಇದೇ ಮೆಜರ್ಮೆಂಟ್. ಓಕೆ, ಸೊ ನಟ್ಸ್ ಅಂಡ್ ಸೀಡ್ಸ್ ಎಷ್ಟು ತಿನ್ಬೇಕು, ನಮ್ ಹ್ಯಾಂಡ್ ಫುಲ್ ಅಷ್ಟು, ಹ್ಯಾಂಡ್ ಫುಲ್ ಹಿಂಗೆ ಹಿಡ್ಕೊಂಡ್ರೆ ಹ್ಯಾಂಡ್ ಫುಲ್ ಅಷ್ಟು ನಟ್ಸ್ ಅಂಡ್ ಸೀಡ್ಸ್. ಓಕೆ, ಸೊ ಫ್ರೂಟ್ಸ್ ಬಂದು ಆಗ್ಲೇ ನಾನ್ ಹೇಳ್ದೆ, ಒನ್ ಸೀಸನಲ್ ಫ್ರೂಟ್, ಒನ್ ಸಿಟ್ರಸ್ ಹೋಲ್ ಫ್ರೂಟ್, ಅದು ಫ್ರೂಟ್ ಬಂದ್ ಹೇಳ್ದೆ. ಸೊ ಆಮೇಲೆ ಸೀರಿಯಲ್ಸ್, ಪಲ್ಸಸ್ ಎಲ್ಲ ಇನ್ ಮಾಡರೇಷನ್, ಇನ್ ಪೋರ್ಷನ್ ಸೈಜ್. ಸೊ ಈಗೇನ್ ಮಾಡಿದಾರೆ, ಪ್ರೋಟೀನ್ ತಿನ್ಬೇಕಂತ ಡಬಲ್ ದ ಅಮೌಂಟ್ ಆಫ್ ಕಾಳು ದಾಲ್ ಹಾಕೊಂಡು ರೈಸ್ ಕಮ್ಮಿ ಮಾಡ್ತಾರೆ. ಸೊ ಅದು ಪೋರ್ಷನ್ ಅಲ್ಲ. ರೈಸ್ ಒಂದು ಕೈಯಲ್ಲಿ, ನಿಮ್ಮ ಒಂದು ಕೈ ಕಪ್ ಅಷ್ಟು ರೈಸ್ ಆದ್ರೆ ಅದ್ರದ್ದು ಅರ್ಧ ದಾಲು, ಅದಕ್ಕೆ ಎಷ್ಟು ಬೇಕೋ ಅಷ್ಟು ದಾಲು, ಅದಕ್ಕೊಂದ್ ಸ್ವಲ್ಪ ತುಪ್ಪ. ಸೊ ದಟ್ ಮೇಕ್ಸ್ ಬ್ಯಾಲೆನ್ಸ್ಡ್. ಅಲ್ಲೇ ಮೂರ್ ಫುಡ್ ಗ್ರೂಪ್ ಆಗೋಯ್ತು. 3 ಮೇನ್ ಫುಡ್ ಗ್ರೂಪ್ಸ್ ಇಸ್ ಡನ್ ದೇರ್ ಫಾರ್ ಅ ಡೇ. ಸೊ ಆತರ, ಸೊ ಎಲ್ಲದಕ್ಕೂ ಲಿಮಿಟ್ ಇರ್ಬೇಕು ಆತರ. ಸೊ ಅಷ್ಟೇ. ಯಾಕೆಂದ್ರೆ ನೀವು ಹೇಳ್ದಂಗೆ ನಾವು ಈ ಫುಡ್ಡು ಚಾಟ್ನ ನಾವು ಖಂಡಿತ ಮಾಡ್ತಿರಲ್ಲ ಅನ್ಕೊಳ್ತೀನಿ. ನಾನು ಹೇಳ್ದಂಗೆ ನೀವು ತುಪ್ಪ ತಿನ್ನಿ ಅಂತ ಹೇಳಿದ್ರೆ 3 ಹೊತ್ತು ತುಪ್ಪ ಹಾಕೊಂಡು ತಿನ್ನೋರಿದ್ದಾರೆ. ಮತ್ತೆ ಈಗ ಮುಖ್ಯವಾಗಿ ನೀವು ಹೇಳ್ದಂಗೆ ರೈಸ್ ಬಗ್ಗೆ ಹೇಳಿದ್ರಿ, ಅಥವಾ ರಾಗಿ ಮುದ್ದೆ. ನಮ್ಮ ಕರ್ನಾಟಕದ ಬಗ್ಗೆ ನಾವು ಮಾತನಾಡಬೇಕಾದ್ರೆ ರೈಸು ಕೆಲವರು ತುಂಬಾನೇ ಅದೇ ತಿಂತಾರೆ 3 ಹೊತ್ತು. ಕೆಲವರು ನೀವು ಹೇಳ್ದಂಗೆ ತುಂಬ ಡಯಟ್ ಕಾನ್ಷಿಯನ್ಸ್ ಎಲ್ಲ ಬಂದ್ಬಿಟ್ಟು ರೈಸ್ ತಿನ್ನೋದೇ ಬಿಟ್ಬಿಡ್ತಾರೆ. ಇನ್ನೊಂದು ಕಡೆ ನೀವು ಹೇಳ್ದಂಗೆ ಮುದ್ದೆ ನಿಜ, ಇವತ್ತಿನ ಮಕ್ಕಳಿಗೆ ನಾವು ಹೇಗೆ ಇಂಟ್ರೊಡ್ಯೂಸ್ ಮಾಡೋದು, ಈಗ ಬೆಳಗ್ಗೆ ಟಿಫನ್ನು ತಿಂಡಿ ಏನೋ ಮಾಡಿ ಕಳಿಸ್ತೀವಿ, ಮಧ್ಯಾಹ್ನಕ್ಕೆ ಅದೇ ತಿಳ್ತಾರೆ. ಮತ್ತು ಈವ್ನಿಂಗ್ ಬಂದಾಗ ಡಿನ್ನರ್ ಕೊಡೋಣ ಅಂದರೆ ಅದು ಜೀರ್ಣ ಆಗಲ್ಲ, ಕೊಡಬಾರ್ದು ಅಂತಾರೆ. ಹಾಗಾಗಿ ಆ ಒಂದು ರಾಗಿ ಅನ್ನೋ ಒಂದು ಪೋಷನ್ನ ನಾವು ಮಕ್ಕಳಿಗೆ ಇಂಟ್ರೊಡ್ಯೂಸ್ ಮಾಡೋಕ್ಕೆ ಆಗ್ತಿಲ್ಲ. ಹೌದು, ನಿಜ. ನೀವು ಹೇಳಿದ್ದು ಈ ಸಮತೋಲನ ಆಹಾರನ ಖಂಡಿತ ಪ್ರಾಕ್ಟೀಸ್ ಮಾಡಬೇಕು ಪ್ರತಿಯೊಂದು ಮನೆಯಲ್ಲೂ ಅಂತ ಅನಿಸುತ್ತೆ. ಆಗ ಖಂಡಿತ ಮಕ್ಕಳ ಆರೋಗ್ಯ, ಅವರ ಆರೋಗ್ಯ, ಮತ್ತು ನೀವು ಹೇಳ್ದಂಗೆ ಈಸಿಯಾಗಿ ನಾವು ಇವತ್ತು ಮಾತಾಡ್ತಾ ಇರುವಂತಹ ಒಂದು ತೂಕ ಇಳಿಸುವಿಕೆ ಅಥವಾ ತೂಕ ಹೆಚ್ಚಾಗದೇ ಇರೋವಂಗೆ ನಮ್ಮ ಆಹಾರದಲ್ಲಿ ಹೇಗೆ ನೋಡ್ಕೊಳ್ಬೇಕು ಅನ್ನೋದಕ್ಕೆ ಖಂಡಿತ ಈ ಒಂದು ಸಮತೋಲನ ಆಹಾರನ ನಾವು ನೆನಪಿನಲ್ಲಿ ಇಟ್ಕೊಳ್ಬೇಕು ಅಂತ ಅನಿಸುತ್ತೆ. ಇನ್ನು ಮ್ಯಾಮ್, ನನ್ನ ನೆಕ್ಸ್ಟ್ ಪ್ರಶ್ನೆ, ನೀವು ಈಗಾಗಲೇ ನಮಗೆ ಹೇಳಿದ್ರಿ ಸೀರೀಸ್ ಇರಬಹುದು ಅಥವಾ ಫ್ರೂಟ್ಸ್ ತಿನ್ನೋವಂಥದ್ದು, ವೆಜಿಟೇಬಲ್ಸು, ದಾಲು ಮತ್ತು ಮಿಲ್ಕ್ ಐಟಮ್ಸು ಎಲ್ಲ ಹೇಗೆ ಅಂತ ಗ್ರೂಪ್ಸ್ ಬಗ್ಗೆ ಎಲ್ಲ ಹೇಳಿದ್ರಿ. ಈಗ ನಾವು ಹೇಗೆ ಆರಿಸ್ಬೇಕಾಗತ್ತೆ? ಮೀನ್ಸ್ ಈ ಆಹಾರದ ಗುಂಪುಗಳನ್ನ ನಾವು ಹೇಗೆ ಆರಿಸ್ಬೇಕು, ಯಾಕೆ ಆರಿಸ್ಬೇಕು? ಓಕೆ, ಸೊ ಏನಕ್ಕೆ ಅಂದ್ರೆ ಒಂದೇ ಒಂದು, ಈಗ ಬರೀ ರೈಸ್ ತಿಂದ್ರೆ ವಿ ವಿಲ್ ನಾಟ್ ಗೆಟ್, ನಮ್ಗೆ ಏನು ನ್ಯೂಟ್ರಿಯೆಂಟ್ ಬೇಕು ನಮ್ಮ ಬಾಡಿಗೆ ಅದು ಒಂದೇ ಫುಡ್ ಅಲ್ಲಿ ಸಿಕ್ಕಲ್ಲ. ಈಗ ಏನ್ ಬಂದು ಈಗ ಕಂಪ್ಲೀಟ್ ಪ್ರೋಟೀನ್ ಪ್ಯಾಕ್ ಅಂತೀವಿ. ಸೊ ನಮ್ ಬಾಡಿಗೆ ಅದು ಬೇಕಂದ್ರೆ ಈಗ ದಾಲಲ್ಲಿ, ರೈಸ್ ದಾಲ್ನೇ ನಾನು ಎಕ್ಸಾಂಪಲ್ ತಗೊಂತೀನಿ. ಯಾಕಂದ್ರೆ ನಮ್ಮ ಸ್ಟೇಪಲ್ ಫುಡ್ ಸೌತ್ ಇಂಡಿಯನ್ ಅಂದ್ರೆ ರೈಸ್ ದಾಲ್ ರಸಮ್ಮೆ ಮೇನ್. ಸೊ ಅದೇ ಎಕ್ಸಾಂಪಲ್ ತಗೊಳ್ಳೋಣ. ಒಂದೊಂದು ಅಮೈನೋ ಆಸಿಡ್ ಪ್ರೊಫೈಲ್ ಅಂತ ಏನ್ ಹೇಳ್ತೀವಿ, ಅದು ಅಮೈನೋ ಆಸಿಡ್ ಪ್ರೊಫೈಲು ದಾಲಲ್ಲಿ ಇರುತ್ತೆ. ಅದೇ ಅಮೈನೋ ಆಸಿಡ್ ರೈಸ್ ಅಲ್ಲಿ ಇರಲ್ಲ. ಒಂದೊಂದು ಅಮೈನೋ ಆಸಿಡ್ ರೈಸ್ ಅಲ್ಲಿ ಇರೋದು, ದಾಲ್ ಅಲ್ಲಿ ಇರಲ್ಲ. ಅದೆರಡು ಮಿಕ್ಸ್ ಆದಾಗ ಏನಾಗುತ್ತೆ, ಕಂಪ್ಲೀಟ್ ಪ್ರೋಟೀನ್ ನಾವು ತಗೊಂತಾ ಇದೀವಿ, ಕಂಪ್ಲೀಟ್ ಅಸಿಮಿಲೇಷನ್ ಅಂತೀವಿ. ಸೊ ಅದ್ರಿಂದ ನಾವು ಅದಕ್ಕೋಸ್ಕರ ಎಲ್ಲಾ ಫುಡ್ ಗ್ರೂಪ್ಸ್ ನ ಇನ್ಕ್ಲೂಡ್ ಮಾಡ್ಕೊಬೇಕು. ಒಂದೊಂದ್ರಲ್ಲಿ ವಿಟಮಿನ್ಸ್, ಮಿನರಲ್ಸ್ ಇರುತ್ತೆ. ಈಗ ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್ ಅಲ್ಲಿ ತುಂಬಾನೇ ವಿಟಮಿನ್ಸ್ ಅಂಡ್ ಮಿನರಲ್ಸ್ ಇರುತ್ತೆ. ಇಲ್ಲ ಐರನ್ ರಿಚ್ ಆಗಿರ್ಬೋದು, ವಿಟಮಿನ್ ಸಿ ಅಂದ್ರೆ ನಮ್ಗೆ ರೋಗ ನಿರೋಧಕ ಶಕ್ತಿ ಕೊಡ್ಬೋದು, ಆತರ. ಸೊ ವಿಟಮಿನ್ಸ್ ಅಂಡ್ ಮಿನರಲ್ಸ್ ಬಂದು ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್ ಅಲ್ಲಿ ಇರುತ್ತೆ. ಸೊ ಆಮೇಲೆ ಫೈಬರ್ ಬಂದು ಅಗೇನ್ ಸೊಪ್ಪುಗಳಲ್ಲಿ, ತರಕಾರಿಗಳಲ್ಲಿ ಇದ್ದೇ ಇರತ್ತೆ. ಅಂದ್ರೆ ನಾರಿನಾಂಶ ನಮ್ಗೆ ಡೈಜೆಷನ್ಗೆ ಹೆಲ್ಪ್ ಮಾಡುತ್ತೆ. ಆಮೇಲೆ ಫೈಟೋ ನ್ಯೂಟ್ರಿಯೆಂಟ್ಸ್ ಬಂದು ಎಲ್ಲಾ ಫ್ರೂಟ್ಸ್, ವೆಜಿಟೇಬಲ್ಸ್, ಆಮೇಲೆ ಸೀಸನಲ್ ಇದು ಬರುತ್ತೆ ನೋಡಿ, ಜಾಮೂನು, ಆಮೇಲೆ ಇಲಚಿ ಹಣ್ಣು, ಈ ತರ ಒಂದೊಂದು ಸೀಸನಲ್ ಫ್ರೂಟ್ ಇರುತ್ತೆ ನೋಡಿ, ಅದ್ರಲ್ಲೂ ಫೈಟೋ ನ್ಯೂಟ್ರಿಯೆಂಟ್ಸ್ ಇರುತ್ತೆ. ಸೊ ದೇರ್ ಆರ್ ಮೆನಿ ಥಿಂಗ್ಸ್ ಇನ್ ಡಿಫ್ರೆಂಟ್ ಫುಡ್ಸ್. ಪ್ರತಿ ಒಂದ್ರಲ್ಲೂ ಒಂದೊಂದು ಡಿಫ್ರೆಂಟ್ ಫ್ಯಾಕ್ಟರ್ಸ್ ಇರುತ್ತೆ, ಡಿಫ್ರೆಂಟ್ ವಿಟಮಿನ್ ಇರುತ್ತೆ, ಡಿಫ್ರೆಂಟ್ ಮಿನರಲ್ ಇರುತ್ತೆ. ಎಲ್ಲಾ ಒಂದ್ರಲ್ಲೇ ಇರೋದು ತುಂಬಾನೇ ಕಮ್ಮಿ. ಎಲ್ಲಾ ಒಂದ್ರಲ್ಲೇ ಇರೋದನ್ನ ನೀವು ಪ್ಯಾಕ್ಡ್ ಫುಡ್ ಅಲ್ಲಿ ದುಡ್ಡು ಕೊಟ್ಟು ತರ್ಬೇಕಾಗತ್ತೆ. ಆ ತರ ಯಾವ್ದೂ ಇಲ್ಲ. ಸೊ ಅದಕ್ಕೋಸ್ಕರ ವಿ ನೀಡ್ ಟು ಇನ್ಕ್ಲೂಡ್ ಫುಡ್ಸ್ ಫ್ರಮ್ ಡಿಫ್ರೆಂಟ್ ಫುಡ್ ಗ್ರೂಪ್ಸ್. ಸೊ ದಟ್ ಮೇಕ್ಸ್ ದ ಫುಡ್
ಬ್ಯಾಲೆನ್ಸ್ಡ್. ಅದಕ್ಕೆ ಅದೇನಾಗತ್ತೆ, ನಮ್ಗೆ ರೋಗ ನಿರೋಧಕ ಶಕ್ತಿನೂ ಕೊಡತ್ತೆ, ಆಮೇಲೆ ನಮ್ಮ ಹೆಲ್ತ್ ಇಂಪ್ರೂವ್ ಆಗುತ್ತೆ, ಮತ್ ದಟ್ ವಿಲ್ ಪ್ರೊಟೆಕ್ಟ್ ಅಸ್ ಫ್ರಮ್ ಮೆನಿ ಡಿಸೀಸಸ್. ಏನಕ್ಕೆ ಒಳ್ಳೇದು ಅಂದ್ರೆ ಇಟ್ ಹ್ಯಾಸ್ ಅ ಪ್ರಿಬಯೋಟಿಕ್ ಕಂಟೆಂಟ್. ಈ ನಡುವೆ ಹೇಳ್ತಾರೆ ಪ್ರೋಬಯೋಟಿಕ್ ತಗೊಳ್ಳಿ ಅಂತ, ಲೂಸ್ ಮೋಷನ್ ಆದ್ರೆ ಪ್ರೋಬಯೋಟಿಕ್ ತಗೊಳ್ಳಿ ಅಂತಾರೆ. ಪ್ರೋಬಯೋಟಿಕ್ ಏನು ನಮ್ಮ ಮಜ್ಜಿಗೆ ಬಟರ್ ಮಿಲ್ಕ್ ಅಲ್ಲೇ ಸಿಗುತ್ತೆ, ಆದ್ರೆ ಹೋಮ್ ಸೆಟ್ ಆಗಿರ್ಬೇಕು. ಸೊ ಅದೇ ತರ ಅಂದ್ರೆ ಗುಡ್ ಬ್ಯಾಕ್ಟೀರಿಯಾಸ್, ನಮ್ಮ ಗಟ್ಗೆ ಗುಡ್ ಬ್ಯಾಕ್ಟೀರಿಯಾಸ್ ತಗೊಳ್ಳಿ ಅಂತಾರೆ. ಸೊ ಅದು ಮಜ್ಜಿಗೆ ಬಟರ್ ಮಿಲ್ಕ್ ಅಲ್ಲಿ ಇರುತ್ತೆ. ಸೊ ನಮ್ಮ ಟಮ್ಮಿಲಿ ಗುಡ್ ಬ್ಯಾಕ್ಟೀರಿಯಾಸ್ ಇದ್ದೇ ಇರುತ್ತೆ, ನಮ್ಮ ಸ್ಟಮಕ್ ಅಲ್ಲಿ ಗುಡ್ ಬ್ಯಾಕ್ಟೀರಿಯಾಸ್ ಇರುತ್ತೆ. ಸೊ ಅದಕ್ಕೆ ಫುಡ್ಡೇನೆ ಪ್ರಿಬಯೋಟಿಕ್ ಅಂತೀವಿ. ಸೊ ಅದಕ್ಕೆ ಏನೇನ್ ಪ್ರಿಬಯೋಟಿಕ್ ಫುಡ್, ವಿ ನೀಡ್ ಟು ಟೇಕ್ ಪ್ರಿಬಯೋಟಿಕ್ ಫುಡ್ಸ್ ವಿಚ್ ಯಾವ್ದು ನಮ್ಮ ಟಮ್ಮಿ ಬ್ಯಾಕ್ಟೀರಿಯಾನ ಇಂಪ್ರೂವ್ ಮಾಡುತ್ತೆ, ಗುಡ್ ಬ್ಯಾಕ್ಟೀರಿಯಾನ ಇಂಪ್ರೂವ್ ಮಾಡುತ್ತೆ, ಅದನ್ನ ನಾವು ಪ್ರಿಬಯೋಟಿಕ್ ಅಂತೀವಿ. ಅದು ಬಾಳೆ ಹಣ್ಣಲ್ಲಾಗಿರ್ಬೋದು, ಬೀನ್ಸ್ ಅಲ್ಲಾಗಿರ್ಬೋದು, ಕ್ಯಾರೆಟ್ ಅಲ್ಲಾಗಿರ್ಬೋದು, ಆಪಲ್ ಆಗಿರ್ಬೋದು, ಅದು ಮಿಲ್ಲೆಟ್ಸ್ ಅಲ್ಲೂ ಸಹ ಅದೇ ಕಂಟೆಂಟ್ ಇದೆ. ಸೊ ಅದು ನಮ್ಮ ಗಟ್ ಎನ್ವಿರಾನ್ಮೆಂಟ್, ಗಟ್ ನ ತುಂಬಾ ಹೆಲ್ದಿ ಆಗಿಡುತ್ತೆ, ಗುಡ್ ಬ್ಯಾಕ್ಟೀರಿಯಾಗೆ ಅದೇ ಫುಡ್. ಮತ್ತೆ ಅದೇನ್ ಮಾಡುತ್ತೆ, ತುಂಬಾ ಈಸಿ ಡೈಜೆಷನ್, ತುಂಬಾ ಇಟ್ ಮೇಕ್ಸ್ ಆರ್ ಡೈಜೆಷನ್ ಪ್ರೋಸೆಸ್ ವೆರಿ ಸಿಂಪಲ್ ಅಂಡ್ ಈಸಿ. ಅದಕ್ಕೆ ಸೊ ವಿ ಆಕ್ಚುಲಿ ಆಗ್ಲೇ ಹೇಳದ್ನಲ್ಲ, ರಾಗಿ ಮೇಜರ್ಲಿ ವಿ ಈಟ್ ಅಂತ. ಸೊ ಮತ್ತೆ ಮಕ್ಳಿಗೂ ಸಹ, ಪುಟ್ಟ ಮಕ್ಳಿಗೂ ನಾವು ರಾಗಿ ಸ್ಟಾರ್ಟ್ ಮಾಡ್ತೀವಿ. ವೆನ್ ದೇ ಆರ್ ಎಟ್ 5 months old, we suggest them and we ask them, they take a semi-solid liquid, ರಾಗಿ ಗಂಜಿ ಮಾಡಿ ತಿನ್ನಿಸ್ತೀವಿ ಮಕ್ಳಿಗೆ. ರಾಗಿ ಸರಿ ಮಾಡಿ, ಅದು ಸ್ಪ್ರೌಟ್ ಮಾಡಿ, ಅದೊಂದು ಪ್ರೋಸೆಸ್ ಇದೆ. ಸೊ ಅದು ಅಯನ್ ರಿಚ್, ಕ್ಯಾಲ್ಸಿಯಂ ರಿಚ್. ಆಗ್ಲೇ ನಾವು ಮಿಲೆಟ್ಸ್ ನ ಸ್ಟಾರ್ಟ್ ಮಾಡ್ಬಿಟ್ಟಿದೀವಿ ಮಕ್ಳಿಗೆ. ಸೊ ಬಟ್ ನಾವು ದೊಡ್ಡವರಾದ್ಮೇಲೆ ವಿ ಫರ್ಗೆಟ್ ಟು ಗಿವ್ ದೆಮ್ ಮಿಲೆಟ್ಸ್. ಈ ನಡುವೆ ನಾವು ಮಿಲೆಟ್ಸ್ ನ ಬಿಸಿಬೇಳೆ ಬಾತ್ ಸಹ ಮಾಡ್ಬೋದು. ರೈಸ್ ಗಿಂತ ತುಂಬಾ ಚೆನ್ನಾಗಿ ಬರುತ್ತೆ ಬಿಸಿಬೇಳೆ ಬಾತು. ಸೇಮೆ ಪಾಯಸ ಮಾಡ್ತಿದ್ದಾರೆ, ಪಲಾವ್ ಮಾಡ್ತಿದ್ದಾರೆ, ಸೋ ಮೆನಿ ಉಪ್ಮಾ ಮಾಡ್ತಿದ್ದಾರೆ ಅದರಲ್ಲಿ. ಹೌದು ಹೌದು. ಆಮೇಲೆ ಕಿಚಡಿನೂ ಮಾಡ್ತಾರೆ. ಸೊ ಎಲ್ಲಾ ತರದ್ದು ಕಲ್ತಿದ್ದಾರೆ ಆಲ್ರೆಡಿ. ಇವಾಗ ದೋಸೆ, ಇಡ್ಲಿ ಎಲ್ಲ ಮಾಡ್ತಾರೆ ಅದರಲ್ಲಿ. ಹೌದು, ದೋಸೆ ಇಡ್ಲಿ ಬ್ಯಾಟರೇ ತುಂಬಾ ಚೆನ್ನಾಗುತ್ತೆ, ಆದ್ರೆ ಸ್ವಲ್ಪ ಬೇಗ ಫರ್ಮೆಂಟ್ ಆಗುತ್ತೆ, ಅದೊಂಚೂರು ನೋಡ್ಕೊಬೇಕು. ಅದು ಬಿಟ್ರೆ ದೋಸೆ ಇಡ್ಲಿ ಅಂತೂ ನೀವು ರೈಸ್ ಹಾಕದೇನು, ಬರೀ ಮಿಲೆಟ್ಸ್ ಹಾಕಿದ್ರೆ ಚೆನ್ನಾಗಿ ಬರುತ್ತೆ. ಅಂದರೆ ನಾವಿವತ್ತು ತಗೊಂಡಿದ್ದಂತಹ ವಿಷಯನೂ ಬಂದು ಈ ಒಂದು ತೂಕ ಇಳಿಸೋದು ಇರಬಹುದು, ಅಥವಾ ತೂಕ ಹೆಚ್ಚಿಸ್ಕೊಳ್ದೆ ನಾವು ಹೇಗೆ ನಮ್ಮ ಆಹಾರದಲ್ಲಿ ನಾವು ಸಮತೋಲನ ಕಾಪಾಡ್ಕೊಳ್ಬೇಕು ಅಂತ ಸಾಕಷ್ಟು ವಿಷಯನ ನೀವು ತಿಳಿಸಿದ್ರಿ ಅರ್ಪಿತಾ ಮ್ಯಾಮ್. ಕೇಳುಗರಿಗೂ ಇರೋಂತಹ ಒಂದು ಡೌಟ್ ಅಂತ ಅನ್ಕೊಳ್ತೀನಿ ನಾನು. ಈಗ ನೀವು ಹೇಳಿದ್ರಲ್ಲ, ಈ ರೀತಿಯ ಒಂದು ನ್ಯೂಟ್ರಿಷನ್ನ ನಮ್ಮ ಡಯೆಟಲ್ಲಿ ನಾವು ಬಳಸ್ಕೊಂಡಿದ್ದಾದರೆ ಆಲ್ರೆಡಿ ತೂಕ ಇರೋರು ಕಡಿಮೆ ಆಗಬಹುದಾ? ನಾನು ಆಗ್ಲೇ ಮೆನ್ಷನ್ ಮಾಡಿದೆ, ದ ಕ್ವಾಲಿಟಿ ತುಂಬಾ ಇಂಪಾರ್ಟೆಂಟ್. ಅಂದ್ರೆ ಅದು ಎಲ್ಲಾ ತರ ಫುಡ್ ಗ್ರೂಪ್ ಇನ್ಕ್ಲೂಡ್ ಆಗಿರ್ಬೇಕು, ನ್ಯೂಟ್ರಿಷಿಯಸ್ ಆಗಿರ್ಬೇಕು, ಮತ್ತೆ ಕ್ವಾಂಟಿಟಿ ತುಂಬಾ ಇಂಪಾರ್ಟೆಂಟ್. ಅವ್ರ ಹೈಟ್ ಗೆ, ಅವ್ರ ವೆಯ್ಟ್ ಗೆ ಎಷ್ಟು ಊಟ ಮಾಡ್ಬೇಕು ಅಂತ. ಈಗ ಸಮ್ಟೈಮ್ಸ್ ನಮ್ಗೆ ಕ್ಯಾಲ್ಕುಲೇಷನ್ಸ್ ಎಲ್ಲ ಇದೆ, ಕ್ಯಾಲರಿ ಕ್ಯಾಲ್ಕುಲೇಟ್ ಮಾಡೋದಿದೆ. ಆಮೇಲೆ ಏನಂದ್ರೆ ಎಷ್ಟೊಂದ್ ಜನ ವೇ ಮಾಡಿ ತಿಂತಾರೆ. ಸೊ ಅದ್ ಎಲ್ಲದಕ್ಕಿಂತ ಸಿಂಪಲ್ ನಾನ್ ಹೇಳ್ದೆ, ಅವರು ಚೆನ್ನಾಗಿ ಗ್ಯಾಡ್ಜೆಟ್ಸ್ ಎಲ್ಲ ಆಫ್ ಮಾಡಿ ನಿಧಾನಕ್ಕೆ ಚೆನ್ನಾಗಿ, ಇಫ್ ದೇ ಚೀವ್ ರಿಯಲಿ ವೆಲ್, ಈಟ್ ಸ್ಲೋಲಿ, ಅವ್ರಿಗೆ ಅವ್ರು ಫುಲ್ ಆಗಿದಾರ ಇಲ್ವಾ ಅಂತ ಗೊತ್ತಾಗ್ಬಿಡುತ್ತೆ. ಇಟ್ ಟೇಕ್ಸ್ 15 minutes. ಅಂದ್ರೆ ಇಮ್ಯಾಜಿನ್ 20 minutes ಗೆ ಅವ್ರು ಊಟ ಮಾಡೋದೇ ನಿಧಾನಕ್ಕೆ ತಿನ್ಬೇಕು. ಇಟ್ ಶುಡ್ ಟೇಕ್ 20 minutes ಫಾರ್ ದೆಮ್ ಟು ಈಟ್. ಒಂದು ಸರ್ವಿಂಗ್ ಅವ್ರಿಗೆ ಎಷ್ಟು ತಿನ್ಬೇಕು ಅನ್ಸುತ್ತೆ ಅದ್ರಲ್ಲಿ ಅರ್ಧ ಫಸ್ಟ್ ಸರ್ವ್ ಮಾಡ್ಕೊಬೇಕು. ಅರ್ಧ ಸರ್ವ್ ಮಾಡ್ಕೊಂಡು ಆಮೇಲೆ ನೆಕ್ಸ್ಟ್ ಒನ್ ಬೇಕಾ ಬೇಡವಾ ಅಂತ their mind will tell them. ಅವರು ಅಷ್ಟೊತ್ತಿಗೆ ಸೆಟ್ ಆಗಿರುತ್ತೆ, ದೇ ವಿಲ್ ಫೀಲ್. ತೂಕ ಇಳಿಸೋದ್ರ ಬಗ್ಗೆ ಅಥವಾ ತೂಕದ ಇದ್ರ ಬಗ್ಗೆ ನಾವು ಮಾತಾಡ್ಬೇಕು ಅಂದ್ರೆ ಒಂದ್ ಎಪಿಸೋಡ್ ಅಲ್ಲಿ ಖಂಡಿತ ಮಾತನಾಡೋದಕ್ಕಾಗಲ್ಲ. ಮುಂದಿನ ದಿನಗಳಲ್ಲಿ ಇನ್ನು ಫಿಟ್ನೆಸ್ ಬಗ್ಗೆ ನಾವು ಮಾತಾಡ್ಬೇಕಾಗಿದೆ. ಇನ್ನು ಏಕೆಂದ್ರೆ ತೂಕ ಅಂತ ಹೇಳಿದ ತಕ್ಷಣ ಬರೀ ಆಹಾರದಿಂದನೇ ಅಲ್ಲ, ಸಾಕಷ್ಟು ಬೇರೆ ಬೇರೆ, ನೀವು ಈಗಾಗಲೇ ಹೇಳ್ದಂಗೆ ಒಂದು ಬೇರೆ ಬೇರೆ ಆರೋಗ್ಯದ ಸಮಸ್ಯೆಗಳಿಂದನೂ ತೂಕ ಹೆಚ್ಚಾಗುವಂಥದ್ದನ್ನ ನಾವು ನೋಡ್ತೀವಿ. ಹಾಗಾಗಿ ಮುಂದಿನ ಎಪಿಸೋಡ್ನಲ್ಲಿ ನಾವು ಮತ್ತಷ್ಟು ಈ ಒಂದು ತೂಕ ಇಳಿಸುವಿಕೆ ಅಥವಾ ತೂಕ ಆಗದೆ ಇರೋ ಹಾಗೆ ನಾವು ನಮ್ಮ ಫಿಟ್ನೆಸ್ ಅಥವಾ ಆಹಾರದಲ್ಲಿ, ಪೌಷ್ಟಿಕ ಆಹಾರದಲ್ಲಿ ಹೇಗೆ ತಡೆಗಟ್ಟಬಹುದು ಅಂತ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತಷ್ಟು ವಿಷಯಗಳನ್ನ ನಮ್ಮ ಕೇಳುಗರಿಗೆ ತಿಳಿಸ್ಕೊಡೋಣ. ಹಾಗೆ ಖಂಡಿತ ಮ್ಯಾಮ್, ಇಲ್ಲಿ ತನಕ ನಮ್ಮ ಜೊತೆ ಇದ್ದು ಇಷ್ಟೆಲ್ಲ ಮಾಹಿತಿ ಕೊಟ್ಟಿದ್ದಕ್ಕೆ ನಮ್ಮ ರೇಡಿಯೋ ಆಕ್ಟಿವ್ ಪರವಾಗಿ ಮತ್ತು ನಮ್ಮ ಕೇಳುಗರ ಪರವಾಗಿ ತುಂಬ ಧನ್ಯವಾದಗಳು ಮ್ಯಾಮ್. ಥ್ಯಾಂಕ್ ಯು ಪದ್ಮ, ಥ್ಯಾಂಕ್ ಯು ಸೋ ಮಚ್.
ಹಾಗೆ ಕೇಳುಗರೆ, ಮುಂದಿನ ವಾರ ಖಂಡಿತ ನಾವು ಮತ್ತು ಅರ್ಪಿತಾ ಮ್ಯಾಮ್ ಇರ್ತೀವಿ, ಮತ್ತಷ್ಟು ವಿಷಯಗಳನ್ನ ತಿಳಿಸ್ತೀನಿ ಅಂತ ಹೇಳ್ತಾ, ಹಾಗೆ ಇನ್ನು ಈ ಒಂದು ನ್ಯೂಟ್ರಿಷನ್ ಬಗ್ಗೆ, ಫಿಟ್ನೆಸ್ ಬಗ್ಗೆ ಮತ್ತಷ್ಟು ನಿಮಗೆ ಏನಾದರೂ ಮಾಹಿತಿ ಬೇಕು ಅಂತಿದ್ದಲ್ಲಿ ನೀವು ಅರ್ಪಿತಾ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಅವರ ಡೀಟೇಲ್ಸ್ ನಾನು ಇಲ್ಲಿ ಕೊಡ್ತೀನಿ. ಫಾರ್ ಎನಿ ಡಯಟ್ ಸಜೆಷನ್ ಇರಬಹುದು, ಅಥವಾ ಪರ್ಸ್ನಲ್ ಕನ್ಸಲ್ಟೇಷನ್ ಇರಬಹುದು, ಅಥವಾ ವರ್ಕೌಟ್ ಸೆಷನ್ಸ್ ಬಗ್ಗೆ, ಮತ್ತು ಹೆಲ್ತ್ ಬಗ್ಗೆ ವರ್ಕ್ಶಾಪ್ಸ್ ಇರಬಹುದು, ಮತ್ತು ಸ್ಕೂಲಲ್ಲಿ ಇದ್ರ ಬಗ್ಗೆ ವರ್ಕ್ಶಾಪ್ಸ್ ಇರಬಹುದು, ಕಾರ್ಪೊರೇಟ್ ಆಫೀಸಲ್ಲಿ ಇರಬಹುದು, ನ್ಯೂಟ್ರಿಷನಿಸ್ಟ್ ಬಗ್ಗೆ, ಈ ರೀತಿಯ ಯಾವುದೇ ಒಂದು ವಿಷಯದ ಬಗ್ಗೆ ನಿಮ್ಗೇನಾದರೂ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಇದ್ದರೆ ಅರ್ಪಿತಾ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು, ಅಥವಾ ಮೆಸೇಜ್ ಮಾಡಬಹುದು. ವಾಟ್ಸಪ್ ಮೂಲಕ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಅವರ ದೂರವಾಣಿ ಸಂಖ್ಯೆ 7349720437. ಈ ಒಂದು ನಂಬರ್ಗೆ ಕರೆ ಮಾಡಬಹುದು. ಮತ್ತೊಮ್ಮೆ ಹೇಳ್ತೀನಿ, ಅವರ ದೂರವಾಣಿ ಸಂಖ್ಯೆ 7349720437. ಈ ಒಂದು ನಂಬರ್ಗೆ ಕರೆ ಮಾಡಬಹುದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಕಾರ್ಯಕ್ರಮ ಮುಗಿಸೋದಕ್ಕೂ ಮುಂಚೆ ನಮ್ಮ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳಿದ್ದಲ್ಲಿ ನೀವು ಮೇಲ್ ಮುಖಾಂತರ ನಮಗೆ ತಿಳಿಸ್ಬೋದು. ನಮ್ಮ ಮೇಲ್ ID radioactive.cr90.4msz@gmail.com. ಹಾಗೆ ಕೇಳುಗರೆ, ಈ ಒಂದು ಕಾರ್ಯಕ್ರಮನ ರೇಡಿಯೋದಲ್ಲಿ ಕೇಳಲು ಮಿಸ್ ಆಗಿದ್ದಲ್ಲಿ ನೀವು ನಮ್ಮ ವೆಬ್ಸೈಟ್ www.soundcloud.comಗೆ ಹೋಗಿ ಈ ಕಾರ್ಯಕ್ರಮನ ಕೇಳಬಹುದು ಅಂತ ಹೇಳ್ತಾ, ನಿರಂತರವಾಗಿ ಕೇಳಿ 90.4 ಕಂಪನಾಂಕಗಳ CR ರೇಡಿಯೋ ಆಕ್ಟಿವ್. ಇದು ಬೆಂಗಳೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ. ನಾನು ನಿಮ್ಮ ರೇಡಿಯೋ ಗೆಳತಿ ಪದ್ಮಪ್ರಿಯ. ಮುಂದಿನ ಕಾರ್ಯಕ್ರಮದೊಂದಿಗೆ ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು. ಹಲೋ ಮ್ಯಾಮ್. ಭಾರತ ಹಳ್ಳಿಗಳ ನಾಡು, ಹಲವು ಸಂಸ್ಕೃತಿಗಳ ಬೀಡು. ನಮ್ಮಲ್ಲಿ ಹಬ್ಬ ಹರಿದಿನ ಜಾತ್ರೆಗಳಿಗೆ ಕಡಿಮೆ ಏನಿಲ್ಲ. ಹೀಗೆಲ್ಲ ಜಾತ್ರೆ ಉತ್ಸವಗಳು ನಡೆಯುವಾಗ ಇಂಥದ್ದೊಂದು ಶಬ್ದ, ನಾದ ನಮಗೆ ಕೇಳುತ್ತಲೇ ಇರುತ್ತದೆ. ಒಮ್ಮೊಮ್ಮೆ ಹೊಸ ಉತ್ಸಾಹ ಬಡಿದೆಬ್ಬಿಸುವ ನಾದ ವೈಭವ. ಇದು ತಮಟೆಯ ಸದ್ದು, ಡೊಳ್ಳಿನ ಸದ್ದು. ಇವು ಮೇಳೈಸಿದಾಗ ಒಮ್ಮೆಲೆ ಒಗ್ಗೂಡುತ್ತವೆ ನಮ್ಮ ಮೈಮನಗಳು. ಇದು ಗ್ರಾಮೀಣ ಸಂಸ್ಕೃತಿ. ಇಲ್ಲಿ ಇಲ್ಲ ಯಾವುದೇ ಇತಿಮಿತಿ. ಕಾಲುಗಳು ಕುಣಿಯುತ್ತವೆ, ಹೃದಯ ಸಂಭ್ರಮಿಸುತ್ತದೆ. ಕರ್ನಾಟಕದ ವೈಶಿಷ್ಟ್ಯ ನಿಮ್ಮ ಸಮುದಾಯ ರೇಡಿಯೋನಲ್ಲಿ. ರೇಡಿಯೋ ಆಕ್ಟಿವ್ 90.4 ಮೆಗಾಹರ್ಟ್ಸ್. ಕೇಳಿ ರೇಡಿಯೋ ಆಕ್ಟಿವ್. ಆಗಿ ಆಕ್ಟಿವ್.